ಕೊಡಗು ಗೌಡ ಯುವ ವೇದಿಕೆ ಕಳೆದ ಹಲವು ವರ್ಷಗಳಿಂದ ಗೌಡ ಜನಾಂಗ ಬಾಂಧವರಿಗೆ ಸ್ನೇಹ ಮಿಲನ ಕ್ರೀಡಾಕೂಟವನ್ನು ಆಯೋಜಿಸಿಕೊಂಡು ಬಂದಿದೆ. ಪ್ರಸ್ತುತ 2026ನೇ ವರ್ಷದ ಏಪ್ರಿಲ್ 27ರಿಂದ ಮೇ 17ರವರೆಗೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿರುವ ಕ್ರೀಡಾಕೂಟದ ಕರಪತ್ರವನ್ನು ಕೊಡಗು ಗೌಡ ಸಮಾಜದ ಒಕ್ಕೂಟ ಆಯೋಜಿಸಿದ್ದ ಅಭಿನಂದನೆ ಮತ್ತು ಕೃತಜ್ಞತೆ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಪೊನ್ನಣ್ಣ ಅವರು ಅನಾವರಣಗೊಳಿಸಿದರು. ಕ್ರೀಡಾಕೂಟಕ್ಕೆ ಶುಭ ಹಾರೈಸಿ ಕಳೆದ 3 ವರ್ಷದಿಂದ ಅನುದಾನ ಬರದಿದ್ದ ಕಾರಣ ಈ ವರ್ಷ ಸರ್ಕಾರದಿಂದ ಅನುದಾನ ಕೊಡಿಸುವ ಭರವಸೆಯನ್ನ ನೀಡಿದ್ದಾರೆ. ಮುಂದಿನ 2027ನೇ ವರ್ಷದ ಪ್ರಪ್ರಥಮ ಗೌಡ ಒಲಿಂಪಿಕ್ಸ್ ತಯಾರಿಯಲ್ಲಿ ಈ ಬಾರಿ ಕ್ರೀಡಾಕೂಟದ ಆಕರ್ಷಣೆ ಕುಟುಂಬವಾರ್ ಕ್ರಿಕೆಟ್ ಪಂದ್ಯಾಟ, ಕುಟುಂಬವಾರ್ ರಿಂಗ್ ಹಾಕಿ ಪಂದ್ಯಾಟ, ಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆ, ಕ್ರಾಸ್ ಕಂಟ್ರಿ, ಅಥ್ಲೆಟಿಕ್ ಕ್ರೀಡೆಯನ್ನ ಮತ್ತು ಸಾಂಸ್ಕೃತಿಕ ಪೈಪೋಟಿ, ಮಿಸ್ಟರ್ ಗೌಡ ಮಿಸ್ ಗೌಡತಿಯನ್ನ ಆಯೋಜಿಸಲಾಗುವುದು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ತೀತೀರ ಧರ್ಮಜ ಉತ್ತಪ್ಪ, ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷರಾದ ಆನಂದ್ ಕರಂದ್ಲಾಜೆ, ಕರ್ನಾಟಕ ಅರೆಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿ ಅಕಾಡೆಮಿ ಅಧ್ಯಕ್ಷರಾದ ಸದಾನಂದ ಮಾವಜಿ, ವಿರಾಜಪೇಟೆ ಗೌಡ ಸಮಾಜದ ಅಧ್ಯಕ್ಷರಾದ ಮುಕ್ಕಾಟಿ ವಾಸು ಗಣಪತಿ, ಚಿದಾನಂದ ಅಂಬೇಕಲ್ ನವೀನ್, ತೇನನ ರಾಜೇಶ್, ಯುವ ವೇದಿಕೆ ಅಧ್ಯಕ್ಷರಾದ ಬಾಲಾಡಿ ಮನೋಜ್, ಪೈಕೆರ ಮನೋಹರ್ ಮಾದಪ್ಪ, ಪುದಿಯನೆರವನ ರಿಷಿತ್ ಮಾದಯ್ಯ, ಪಟ್ಟಡ ದೀಪಕ್, ದೇರಳ ನವೀನ್, ಪೊಕ್ಕಳಂಡ್ರ ಮನೋಜ್, ಕಟ್ಟೆಮನೆ ಸೋನಜಿತ್, ಪರಿಚನ ಸೋನಿ ಪಾಲ್ಗೊಂಡಿದ್ದರು.